ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹಿರೇನ್ ಜೋಶಿ ಈ ಹೆಸರು ಹೇಳಿದ ತಕ್ಷಣನೇ ಗೋಧಿ ಮಾಧ್ಯಮಗಳು ಎಲ್ಲಿ ನಿಂತಿದ್ದಾರೋ, ಎಲ್ಲಿ ಕುಳಿತಿದ್ದಾರೋ, ಎಲ್ಲಿ ಮಲಗಿದ್ದಾರೋ ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡೆದು ಹೇಳಿದಣಿ ಅಂತ ಕೇಳಬೇಕಾದಂತಹ ಒಂದು ಹೆಸರು. ಅಂಥ ವ್ಯಕ್ತಿ ಆ ವ್ಯಕ್ತಿ ಹಿರೇನ್ ಜೋಶಿ. ಯಾರು ಈ ವ್ಯಕ್ತಿ ಅಂದ್ರೆ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಕುಳಿತುಕೊಂಡು ಮಾಧ್ಯಮಗಳಲ್ಲಿ ಏನು ಬರಬೇಕು, ಹೇಗೆ ಬರಬೇಕು, ಎಷ್ಟೊತ್ತು ಬರಬೇಕು, ಯಾವ ಕಲ್ಲರಲ್ಲಿ ಬರಬೇಕು ಎಲ್ಲವನ್ನು ನಿರ್ಧಾರ ಮಾಡಿ ಗೋಧಿ ಮಾಧ್ಯಮಗಳಿಗೆ ಡಿಕ್ಟೇಟ್ ಮಾಡ್ತಾ ಇದ್ದಂತಹ ವ್ಯಕ್ತಿ. ಆ ವ್ಯಕ್ತಿ ಹೇಳಿದ್ದನ್ನ ಗೋಧಿ ಮಾಧ್ಯಮಗಳು ಚಾಚೂ ತಪ್ಪದೆ ಮಾಡಬೇಕಾಗಿತ್ತು. ಮಾಡಿಲ್ಲ ಅಂದ್ರೆ ಅವ್ರ ಕತೆ ಮುಗೀತಾ ಇತ್ತು. ಸೊ ಗೋಧಿ ಮಾಧ್ಯಮಗಳ ಓನರ್ ಆಗಿದ್ದಂತಹ ಹಿರೇನ್ ಜೋಶಿ ನರೇಂದ್ರ ಮೋದಿಯರ ಅತ್ಯಂತ ಆಪ್ತ ವ್ಯಕ್ತಿ. 2005ರಿಂದ ಇಲ್ಲಿಯವರೆಗೆ ಎಲ್ಲವನ್ನು ನಿಭಾಯಿಸ್ತಾ ಇದ್ದಂತಹ ವ್ಯಕ್ತಿ, ಮೋದಿಯ ಇಮೇಜ್ ಅನ್ನು ಬಿಲ್ಡಪ್ ಮಾಡ್ತಿದ್ದಂತಹ ವ್ಯಕ್ತಿ. ಅಂಥ ವ್ಯಕ್ತಿ ಈಗ ಪ್ರಧಾನಿ ಕಚೇರಿಯಿಂದ ವರ್ಗಾವಣೆಯಾಗಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಕಾರಣವನ್ನ ಕೇಳಿದ್ರೆ ಬೆಚ್ಚಿ ಬಿಡ್ತೀರಿ. ಅವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ರು. ಯಾವುದೋ ಆಪ್ ಕಂಪನಿ ಜೊತೆ ವ್ಯವಹಾರ ಇಟ್ಕೊಂಡಿದ್ರು ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಇದರ ಬಗ್ಗೆ ದೊಡ್ಡ ಆರೋಪಗಳನ್ನ ಮಾಡ್ತಾ ಇದೆ. ಅದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಪ್ರಸಾರ ಭಾರತಿ, ದೂರದರ್ಶನನ್ನ ಹ್ಯಾಂಡಲ್ ಮಾಡುವಂತಹ ಪ್ರಸಾರ ಭಾರತಿಯ ಅಧ್ಯಕ್ಷ ನವನೀತ್ ಸೆಹಗಲ್ ಸಹ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅವರ ರಾಜೀನಾಮೆಯನ್ನ ಸರ್ಕಾರ ತಕ್ಷಣದಿಂದಲೇ ಜಾರಿಯಾಗುವಂತೆ ಅಕ್ಸೆಪ್ಟ್ ಮಾಡಿಕೊಂಡಿದೆ, ಸ್ವೀಕರಿಸಿದೆ, ಅವರನ್ನ ಬಿಡುಗಡೆ ಮಾಡಿದೆ, ತಮ್ಮ ಕರ್ತವ್ಯದಿಂದ ಅವರನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ನರೇಂದ್ರ ಮೋದಿ ಅವರ ಇಮೇಜ್ಗಾಗಿ ದುಡಿಯುತ್ತಿದ್ದಂತಹ ಎರಡು ಪ್ರಮುಖ, ಅದರಲ್ಲೂ ವಿಶೇಷವಾಗಿ ಹಿರೇನ್ ಜೋಶಿ ಯಾವ ಮಟ್ಟಕ್ಕಿದ್ರು ಅನ್ನೋದನ್ನ ವಿವರಿಸ್ತೀನಿ, ನೀವೇ ಬೆಚ್ಚಿ ಬಿದ್ದೋಗ್ತೀರಿ. ಮತ್ತು ದೂರದರ್ಶನ್, ಪ್ರೊಪಗಂಡಾಗೆ ಬಳಸ್ತಿದ್ದಂತಹ ದೂರದರ್ಶನ್ ಒಟ್ಟಿಗೆ ಈ ರೀತಿ ಯಾಕಾಯ್ತು? ಯಾಕೆ ನರೇಂದ್ರ ಮೋದಿ ಅವರು ಇಬ್ಬರನ್ನು ಪಕ್ಕಕ್ಕೆ ಸರಿಸಬೇಕಿದ್ದಾರೆ? ಏನ್ ನಡೀತು ಅಂತಹ ಬೆಳವಣಿಗೆ? ಏನು ಚರ್ಚೆಗಳಾಗ್ತಿದ್ದಾವೆ? ಅಧಿಕೃತವಾಗಿ ಏನೂ ಇಲ್ಲ, ಚರ್ಚೆಗಳೇನಾಗ್ತಿದ್ದಾವೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಈ ಹಿರೇನ್ ಜೋಶಿ ಅನ್ನುವಂತಹ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸಬೇಕು. ಈ ಹಿಂದೆ ಒಂದ್ಸಲ ವಿಡಿಯೋ ಮಾಡಿದ್ದೆ. ಯಾಕಂದ್ರೆ ಸರ್ದೇಸಾಯಿ ಒಂದು ಪುಸ್ತಕ ಬರೆದು ಅದರಲ್ಲಿ ಹಿರೇನ್ ಜೋಶಿ ಅನ್ನುವಂತಹ ಕ್ಯಾರೆಕ್ಟರ್ನ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ರಾಜದೀಪ್ ಸರ್ದೇಸಾಯಿ ಪತ್ರಕರ್ತ, ಹಿರಿಯ ಪತ್ರಕರ್ತ, ಅವರು ಒಂದು ಪುಸ್ತಕದಲ್ಲಿ ಅದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ಕೊಟ್ಟಿದ್ದಾಗ ನಾನು ನಿಮಗೆ ಎಲ್ಲವನ್ನು ವಿವರಿಸಿದ್ದೆ. ಅದು ಬಹಳ ತಿಂಗಳಾಯಿತು. ಈಗ ಮತ್ತೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಹಿರೇನ್ ಜೋಶಿ ಒಂದು ಪ್ರಾಪಗ್ಯಾಂಡವನ್ನ ಹೇಗೆ ಮಾಡಬೇಕು ಅಂತ ಕಲಿತಿದ್ದಂತಹ ದೊಡ್ಡ ಎಕ್ಸ್ಪರ್ಟ್. ಪ್ರಾಪಗ್ಯಾಂಡ ಅಂದ್ರೆ ನಿಮ್ಗೇನು ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ಜನರ ನಡುವೆ ಹೀರೋವಾಗಿ ಬಿಂಬಿಸೋದು. ಅವನು ಮಾಡೋದೆಲ್ಲ ಸರಿ, ಅವನು ಮಾಡೋದೇ ಸರಿ, ಅವನ ವಿರುದ್ಧ ಇರೋರೆಲ್ಲ ದೇಶದ್ರೋಹಿಗಳು, ಯಾರನ್ನ ನಾವು ದೇಶದ್ರೋಹಿ ಅಂತ ಪರಿಗಣಿಸಬೇಕು, ಯಾರನ್ನ ಒಳ್ಳೆಯವರು ಅಂತ ಪರಿಗಣಿಸಬೇಕು, ಇಂತಹದನ್ನ ಬಿತ್ತುವಂತಹ ಕೆಲಸ ಮಾಡೋದನ್ನ ಪ್ರಾಪಗ್ಯಾಂಡ ಅಂತ ಕರೀತಾರೆ. ಅದು ಹಿಟ್ಲರ್ ಕಾಲದಲ್ಲಿ ಉತ್ತುಂಗದಲ್ಲಿತ್ತು. ಆ ಕಾಲದಿಂದ ಈ ಕಾಲದವರೆಗೆ ಪ್ರತಿಯೊಬ್ಬ ಸರ್ವಾಧಿಕಾರಿ ಮನೋಭಾವದ ವ್ಯಕ್ತಿಯು ಸಹ ಪ್ರಾಪಗ್ಯಾಂಡ ಬಳಸ್ಕೊಂಡೇ ಬರ್ತಿರ್ತಾನೆ. ಸೊ ನರೇಂದ್ರ ಮೋದಿ ಅವರ ಕಾಲಕ್ಕೆ 2005ರಿಂದ ಹಿಡಿದು ಇಲ್ಲಿಯವರೆಗೆ ಹಿರೇನ್ ಜೋಶಿನೇ ನರೇಂದ್ರ ಮೋದಿ ಅವರ ಪ್ರತಿಯೊಂದು ಮೀಡಿಯಾ ಡಿಸಿಷನ್ಸ್ ತಗೊಳ್ತಾ ಇದ್ದಿದ್ದು. ಮತ್ತು ಎಂಥ ಪವರ್ಫುಲ್ ಮಿನಿಸ್ಟ್ರಿಗಿಂತಲೂ ಸಹ ಹೆಚ್ಚು ಶಕ್ತಿಯುತವಾದಂತಹ, ಹೆಚ್ಚು ಪವರ್ ಇರುವಂತಹ ವ್ಯಕ್ತಿ ಹಿರೇನ್ ಜೋಶಿ. ಮಂತ್ರಿಗಳಿಗೂ ಇಲ್ಲ ನರೇಂದ್ರ ಮೋದಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡುವಂತಹದಕ್ಕೆ ಅವಕಾಶ. ಬಟ್ ಹಿರೇನ್ ಜೋಶಿ ಯಾವುದೇ ಕ್ಷಣ 24/7 ಯಾವ ಕ್ಷಣ ಫೋನ್ ಮಾಡಿದ್ರು ನರೇಂದ್ರ ಮೋದಿ ಅವರು ಪಿಕ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಏನಾದ್ರೂ ಇಂಪಾರ್ಟೆಂಟ್ ಇರುತ್ತೆ ಮತ್ತು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇರುತ್ತೆ. ಅದು ಅಲ್ಲದೆ ಪ್ರತಿದಿನ ರಾತ್ರಿ 11 ಗಂಟೆಗೆ 11:15 ಗಂಟೆಗೆ ಹೇಳಲಾಗತ್ತೆ, ನರೇಂದ್ರ ಮೋದಿ ಅವರು ಫುಲ್ ಅಪ್ಡೇಟ್ ತಗೊಳ್ತಾರೆ ಹಿರೇನ್ ಜೋಶಿಯಿಂದ. ಏನೇನು ಬಂತು ಇವತ್ತು ಮಾಧ್ಯಮದಲ್ಲಿ ನನ್ನ ಬಗ್ಗೆ, ವಿರೋಧ ಪಕ್ಷಗಳ ಬಗ್ಗೆ ಏನೇನು ಬಂತು, ಯಾಕೆ ಬಂತು, ಹೇಗೆ ಬಂತು, ಎಷ್ಟೊತ್ತು ಬಂತು, ಎಲ್ಲ ಡೀಟೇಲ್ಸ್ ಅದನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದಿದ್ದು, ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಹಿರೇನ್ ಜೋಶಿ. ಚಾನೆಲ್ಗಳು ಬಾಯಿ ಬೀಡಂಗಿಲ್ಲ, ಒಂದೊಂದು ಪದವನ್ನು ಸಹ ಹಿರೇನ್ ಜೋಶಿನೇ ಫಿಕ್ಸ್ ಮಾಡೋದು. ಯಾವ ಟೈಮಿಗೆ ಟೆಲಿಕಾಸ್ಟ್ ಆಗಬೇಕು, ನರೇಂದ್ರ ಮೋದಿ ಇಂಟರ್ವ್ಯೂ ಮಾಡ್ತೀರಿ ಅಂದ್ರೆ ಯಾರು ಮಾಡಬೇಕು,
ಯಾವ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅದನ್ನು ಹಿರೇನ್ ಜೋಶಿನೇ ಫಿಕ್ಸ್ ಮಾಡೋದು. ಯಾವ ಸಮಯದಲ್ಲಿ ನೀವು ಟಿವಿಯಲ್ಲಿ ಹಾಕಬೇಕು, ಎಷ್ಟು ಬಾರಿ ಹಾಕಬೇಕು, ಪ್ಲಸ್ ಯಾವ ಇಂಟರ್ವ್ಯೂನು ಟಿವಿ ಚಾನೆಲ್ನಲ್ಲಿ ನಡೆಯೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲೇ ಸೆಟಪ್ ಆಗುತ್ತೆ. ಕ್ಯಾಮ್ರಾಮ್ಯಾನ್ ಇಂದ ಹಿಡಿದು ಲೈಟ್ಗಳವರೆಗೆ ಪ್ರೈಮ್ ಮಿನಿಸ್ಟರ್ ಆಫೀಸೇ ಪ್ರೊವೈಡ್ ಮಾಡಿಕೊಡುತ್ತೆ. ಆ ಚಾನಲ್ದು ಏನು ಬಳಸಲ್ಲ. ಚಾನಲ್ ಕಡೆಯಿಂದ ಗುಲಾಮರ ರೀತಿಯಲ್ಲಿ ಪತ್ರಕರ್ತರು ಅಂತ ಕರೆಸ್ಕೊಳ್ಳೋರು ಬರಬೇಕು, ಕೂತ್ಕೋಬೇಕು, ಹಿರೇನ್ ಜೋಶಿ ಕೊಟ್ಟಂತಹ ಪ್ರಶ್ನೆಗಳನ್ನ ನೋಡಬೇಕು, ಪ್ರಶ್ನೆ ಕೇಳಬೇಕು, ಅಷ್ಟೇ. ಆ ನಂತರ ಅವರಿಗೆ ಆ ಮೆಮೊರಿ ಕಾರ್ಡ್ ಸಹ ಕೊಡೋದಿಲ್ಲ ಚಾನಲ್ ಅವ್ರಿಗೆ. ಹಿರೇನ್ ಜೋಶಿನೇ ಖುದ್ದು ತಮ್ಮ ಟೀಮ್ಗೆ ಹೇಳಿ ಎಡಿಟಿಂಗ್ ಮಾಡಿಸಿ ಎಲ್ಲವನ್ನು ಫಿಕ್ಸ್ ಮಾಡೋದು. ಎಷ್ಟು ಝೂಮ್ ಆಗಬೇಕು ಕ್ಯಾಮ್ರಾ, ಎಷ್ಟು ಝೂಮ್ ಬ್ಯಾಕ್ ಆಗಬೇಕು, ಎಲ್ಲಿ ಕಟ್ ಆಗಬೇಕು, ಯಾವ ಪ್ರಶ್ನೆಗೆ ಯಾವ ರೀತಿ ತೋರಿಸ್ಬೇಕು, ಎಲ್ಲವನ್ನು ಅವರೇ ಫಿಕ್ಸ್ ಮಾಡಿ ಹಿರೇನ್ ಜೋಶಿ ಎಡಿಟಿಂಗ್ ಮಾಡಿಸಿ ಇದನ್ನ ಟಿವಿ ಚಾನಲ್ ಕಳ್ಸೋದು. ಇದನ್ನ ಇಂಥ ಟೈಮಲ್ಲಿ 4 ಗಂಟೆಗ, 5 ಗಂಟೆಗ, 7 ಗಂಟೆಗ ಪ್ರಸಾರ ಮಾಡಬೇಕು. ಎಷ್ಟು ದಿನ, ಎಷ್ಟು ಬಾರಿ, ಯಾವಾಗ ಯಾವಾಗ ಪ್ರಸಾರ ಮಾಡಬೇಕು, ಎಲ್ಲವನ್ನು ಸಹ ಹಿರೇನ್ ಜೋಶಿನೇ ಹೇಳ್ತಾ ಇದ್ದಿದ್ದು. ಹಿರೇನ್ ಜೋಶಿನೇ ಹೇಳಬೇಕು. ಮತ್ತು ಹಿರೇನ್ ಜೋಶಿ ಹೇಳಿದ್ದನ್ನ ಕೇಳದೆ ಹೋದ್ರೆ ಆ ಚಾನಲ್ ಕತೆ ಮುಗಿಯಿತು. ಇದು ರಾಜ್ದೀಪ್ ಸರ್ದೇಸಾಯಿ ತನ್ನ ಪುಸ್ತಕದಲ್ಲಿ ದಾಖಲಿಸಿರುವಂತಹ ವಿವರಗಳು. ಈ ರೀತಿನೇ ಹಿರೇನ್ ಜೋಶಿ ಇಡೀ ವ್ಯವಸ್ಥೆಯನ್ನ, ಇಡೀ ಮಾಧ್ಯಮವನ್ನ ಗುಲಾಮಗಿರಿಯಲ್ಲಿ ತಂದಿಟ್ಕೊಂಡು ತನ್ನ ಕಾಲ ಕೆಳಗಿಟ್ಕೊಂಡು ತಾನು ಹೇಳದಂತೆ ಕೇಳುವಂತಹ ಮಾಡಿಟ್ಟಿರುವಂತಹ ರೀತಿ. ಪ್ರತಿಯೊಂದು ವಿಚಾರದಲ್ಲಿ ಸಹ ವಿಪಕ್ಷಗಳಿಗೆ ಎಷ್ಟು ಸಮಯ ಕೊಡಬೇಕು, ಯಾವುದನ್ನು ತೋರಿಸ್ಬೇಕು, ಯಾವುದನ್ನು ತೋರಿಸ್ಬಾರ್ದು, ರಾಹುಲ್ ಗಾಂಧಿನ ಎಷ್ಟು ಸಲ ತೋರಿಸ್ಬೇಕು, ಯಾವ ಟೈಮಲ್ಲಿ ತೋರಿಸ್ಬೇಕು, ಇದನ್ನೂ ನಿರ್ಧರಿಸ್ತಾ ಇದ್ದಿದ್ದು ಹಿರೇನ್ ಜೋಶಿ. ವಿಪಕ್ಷಗಳ ಏನು ಪ್ರೆಸ್ ಕಾನ್ಫರೆನ್ಸ್ಗಳಾಗಿರಬಹುದು, ಅವರ ರ್ಯಾಲಿಗಳಾಗಿರ್ಬೋದು, ಅವುಗಳನ್ನ ಎಷ್ಟು ಕವರ್ ಮಾಡಬೇಕು, ಏನು ಕವರ್ ಮಾಡಬೇಕು, ಕವರ್ ಮಾಡಿದ್ರು ಯಾವ ಟೈಮಲ್ಲಿ ಪ್ರಸಾರ ಮಾಡಬೇಕು, ಅದನ್ನೂ ಸಹ ಹಿರೇನ್ ಜೋಶಿನೇ ಫಿಕ್ಸ್ ಮಾಡ್ತಾ ಇದ್ದಿದ್ದು. ಒಟ್ನಲ್ಲಿ ಚಾನಲ್ಗಳು ಹಿರೇನ್ ಜೋಶಿಯ ಗುಲಾಮರಾಗಿ ಬಿದ್ದಿರ್ತಿದ್ರು. ಇನ್ನು ಯಾವ ಮಂತ್ರಿ, ಮೋದಿ ಕ್ಯಾಬಿನೆಟ್ನ ಯಾವ ಮಂತ್ರಿಗೂ ಸಹ ಅಷ್ಟು ಪವರ್ಸ್ ಇರ್ತಿರ್ಲಿಲ್ಲ. ಯಾವ ಮಂತ್ರಿಯೂ ಸಹ ಹಿರೇನ್ ಜೋಶಿ ವಿರುದ್ಧ ಮಾತಾಡಂಗಿರ್ಲಿಲ್ಲ, ಹಿರೇನ್ ಜೋಶಿಯನ್ನ ಪ್ರಶ್ನೆ ಮಾಡೋ ಹಾಗಿರ್ಲಿಲ್ಲ. ಹಿರೇನ್ ಜೋಶಿ ಈಸ್ ಸುಪ್ರೀಂ. ಆ ಮಟ್ಟಕ್ಕೆ ಇದ್ದಂತಹ ಹಿರೇನ್ ಜೋಶಿಯನ್ನ ಈಗ ಪ್ರಧಾನಿ ಕಚೇರಿಯಿಂದ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದನ್ನ ಬ್ರೇಕ್ ಮಾಡಿರುವಂತಹದ್ದು ಕಾಂಗ್ರೆಸ್ ಅವರು ಅದನ್ನ ಪವನ್ ಖೇರಾ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಅದನ್ನ ಬ್ರೇಕ್ ಮಾಡಿದ್ದಾರೆ ಮತ್ತು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕೆ ಅವರನ್ನ ಪ್ರಧಾನಿ ಕಚೇರಿಯಿಂದ ವರ್ಗಾವಣೆ ಮಾಡಲಾಗಿದೆ, ಅವರಿಗೂ ಬೆಟ್ಟಿಂಗ್ ಆ್ಯಪ್ಗೂ ಇರುವಂತಹ ಸಂಬಂಧಗಳೇನು, ಬಿಸ್ನೆಸ್ಗಳೇನು, ಇದರ ಬಗ್ಗೆ ದೇಶದ ಜನತೆಗೆ ನರೇಂದ್ರ ಮೋದಿ ಸರ್ಕಾರ ಸ್ಪಷ್ಟನೆ ಕೊಡಬೇಕು. ಅದರ ಜೊತೆಗೆ ಪ್ರಸಾರ್ ಭಾರತಿ, ದೂರದರ್ಶನ್ ಇದು ಬಿಡಿ, ಮೊದಲಿನಿಂದಲೂ ಸಹ ಗವರ್ನಮೆಂಟ್ ಚಾನೆಲ್ ಆಗಿರೋದ್ರಿಂದ ಯಾರ ಸರ್ಕಾರ ಇರುತ್ತೋ ಅವರ ಪರವಾಗಿ ಮಾತಾಡ್ತಾರೆ. ಅದರಲ್ಲಿ ಯಾವ ಇದೂ ಇಲ್ಲ, ಅನುಮಾನನೇ ಬೇಡ ನಮಗೆ. ಅದು ಕಾಂಗ್ರೆಸ್ ಸರ್ಕಾರ ಆಗಿದ್ರೆ ಕಾಂಗ್ರೆಸ್ ಪರ ಇರುತ್ತೆ, ಬಿಜೆಪಿ ಸರ್ಕಾರ ಆದರೆ ಬಿಜೆಪಿ ಪರ ಇರುತ್ತೆ ದೂರದರ್ಶನ್, ಅಥವಾ ತೃತೀಯ ರಂಗ ಅಂತ ಮೊದಲೆಲ್ಲ ಇರ್ತಿತ್ತು, ಕಮ್ಯುನಿಸ್ಟು, ಜನತಾದಳ ಇವರೆಲ್ಲ ಸೇರ್ಕೊಂಡು ಸರ್ಕಾರ ರಚನೆಗಳು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಪರ ಇರುತ್ತೆ. ಯಾಕಂದ್ರೆ ಸರ್ಕಾರದ ಚಾನಲ್, ಸರ್ಕಾರ ಸಂಬಳ ಕೊಡುತ್ತೆ, ಸರ್ಕಾರ ನಿಯೋಜನೆ ಮಾಡಿದಂತಹ ವ್ಯಕ್ತಿಗಳು ಅಲ್ಲಿ ಆಸೀನರಾಗಿರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅದಕ್ಕೊಂದು ಮಿತಿ ಇರ್ತಿತ್ತು. 2014ಕ್ಕೂ ಮೊದಲು ಒಂದು ಮಿತಿ ಇರ್ತಿತ್ತು. 2014ಗಿಂತ ಮೊದಲು, 2014 ನಂತರ ಆ ಮಿತಿಗಳೆಲ್ಲ ಹೋಯ್ತು. ಕಂಪ್ಲೀಟ್ ಗುಲಾಮಗಿರಿಯ ಚಾನಲ್ ಆಗೋಯ್ತು. ಕಂಪ್ಲೀಟ್ ಗುಲಾಮಗಿರಿ, ಏನು ಇಲ್ಲ, ಕಂಪ್ಲೀಟ್ ಗುಲಾಮಗಿರಿ. ಸೊ ಅದು ಸಹ ಹಿರೇನ್ ಜೋಶಿ ಅಡಿಯಲ್ಲೇ ಬರ್ತಿತ್ತು. ಅಂತಹ ಚಾನಲ್ನ ಮುಖ್ಯಸ್ಥರಾಗಿರುವಂತಹ ತಮ್ಮ ಅಧಿಕಾರಾವಧಿಯಲ್ಲಿ ಸುಧೀರ್ ಚೌಧರಿ ಅನ್ನುವಂತಹ ಗೋಧಿ ಮಾಧ್ಯಮದ ಮೋದಿ ಗುಲಾಮಗಿರಿಯ ಬಿಜೆಪಿ ಚಮಚ ಪತ್ರಕರ್ತನನ್ನ ವರ್ಷಕ್ಕೆ 15 ಕೋಟಿ ರೂಪಾಯಿಗಳ ಸಂಬಳಕ್ಕೆ ದೂರದರ್ಶನ್ಗೆ ಕರ್ಕೊಂಬಂದಂತಹ ವ್ಯಕ್ತಿ ನವನೀತ್ ಸೆಹಗಲ್, ದೂರದರ್ಶನ್ನ ಅಧ್ಯಕ್ಷ, ದೂರದರ್ಶನ್ ಚೇರ್ಮನ್. ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ರಾಜೀನಾಮೆ ಕೊಟ್ಟು ಕೆಲಸದಿಂದ ಹೋಗೇ ಬಿಟ್ರು. ಸರ್ಕಾರ ಆದೇಶ ಹೊರಡಿಸಿದೆ, ಅವರ ರಾಜೀನಾಮೆಯನ್ನ ತಕ್ಷಣದಿಂದಲೇ ಜಾರಿಯಾಗುವಂತೆ ನಾವು ಸ್ವೀಕರಿಸಿದ್ದೀವಿ, ಅವರನ್ನ ಬಿಟ್ಟು ಕಳಿಸಿದ್ದೀವಿ ಅಂತ. ಇದರ ಬಗ್ಗೆಯೂ ಸಹ ಅನುಮಾನಗಳಿದೆ. ಇದನ್ನೂ ಸಹ ಕಾಂಗ್ರೆಸ್ ಈಗ ಪ್ರಶ್ನೆಗಳು ಕೇಳ್ತಾ ಇದೆ. ಏನಾಯ್ತು, ಯಾಕೆ ಇದ್ದಕ್ಕಿದ್ದ ಹಾಗೆ ಇದೆಲ್ಲ ಆಯ್ತು, ಯಾರಿಗೂ ಗೊತ್ತಿಲ್ಲ.
ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇದು ಅಧಿಕೃತವಾಗಿ ಇನ್ನು ಏನು ಮಾಹಿತಿ ಬಂದಿಲ್ಲ. ಎಲ್ಲ ಊಹಾಪೋಹಗಳೇನೆ. ಬಟ್ ಈ ಬೆಳವಣಿಗೆಗಳು ನಿಜ. ಹಿರೇನ್ ಜೋಶಿಗಾಗಿರೋದು ನಿಜ. ಪ್ರಸಾರ ಭಾರತಿಯ ನವನೀತ್ ಸೆಹಗಲ್ ರಾಜೀನಾಮೆ ಕೊಟ್ಟಿರೋದು ನಿಜ. ಅದು ಬಿಟ್ರೆ ಯಾಕೆ ಏನು ತಮ್ಮ ಪರಮಾಪ್ತರಾಗಿರುವಂತಹ ಹಿರೇನ್ ಜೋಶಿಯನ್ನ ಬಿಟ್ಟು ಕೊಟ್ಟಿದ್ದೆ ಯಾಕೆ ಮೋದಿ? ಯಾವುದದು ಭ್ರಷ್ಟಾಚಾರ? ಯಾವುದದು ಆ್ಯಪ್? ಯಾವ ಬಿಸ್ನೆಸ್ ಲಿಂಕ್ಸು? ಇದನ್ನ ದೇಶದ ಜನತೆಗೆ ಸರ್ಕಾರ, ಜವಾಬ್ದಾರಿಯುತವಾದ ಸರ್ಕಾರ ಆಗಿದ್ರೆ ಹೇಳಬೇಕಾಗಿತ್ತು, ಹೇಳ್ತಿತ್ತು. ಬಟ್ ಇದು ಮೋದಿ ಸರ್ಕಾರ, ಹೇಳಲ್ಲ. ಅದಕ್ಕೆ ಬದಲಾಗಿ ದೇಶದಲ್ಲಿ ಏನಾದರೂ ಹಿಂದೂ ಮುಸ್ಲಿಂ ವಿಚಾರ ತಗೊಂಡು ಬಂದು ಅದರಲ್ಲಿ ಮುಚ್ಚಾಕ್ತಾರೆ. ಅದಕ್ಕೆ ಸಹಕಾರಿಯಾಗಿ ಎಂಜಲು ನೆಕ್ಕುವ ಗೋಧಿ ಮಾಧ್ಯಮಗಳು ಸದಾ ಸಿದ್ಧವಾಗಿ ನಿಂತಿರ್ತವೆ. ಹಾಗಾಗಿ ದೇಶದ ಯಾರಿಗೂ ಸಹ ಇದರ ಬಗ್ಗೆ ಮಾಹಿತಿ ಹೋಗದಂಗೆ ನೋಡ್ಕೊಳ್ತಾರೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.